ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ. ನಾವು ಇರುವಂಥದ್ದು ಬಂದು ಬನಶಂಕರಿಯಲ್ಲಿ ಒಂದು 52 ವರ್ಷದಿಂದ ಇದ್ದೀವಿ. ಇಲ್ಲಿ 52 ವರ್ಷದ್ದು ನಾವಲ್ಲ, ನಮ್ಮ ದೇವಸ್ಥಾನ ಬಂದು 52 ವರ್ಷದಿಂದ ಇದೆ. ನಾನು ಹುಟ್ಟೋದಕ್ಕಿಂತ ಮುಂಚೆನೇ ಬಂದು ಈ ಜಾಗದಲ್ಲಿ ಈ ದೇವಸ್ಥಾನ ಇರುತ್ತೆ. ನಾವು ಈ ದೇವಸ್ಥಾನದಲ್ಲಿ ಬಂದು ನೀವು ಏನೇ ಯಾವುದೇ ಥರ ಒಂದು ಒಳ್ಳೆಯದಾಗಲಿ ನೀವು ಬೇಡ್ಕೊಂಡಾಗ ಇಲ್ಲಿವರೆಗೂ ಆ ತಾಯಿ ಎಲ್ಲ ಒಂದು ಒಳ್ಳೆಯದು ಮಾಡ್ಕೊಂಡು ಬಂದಿದ್ದಾಳೆ. ಇಲ್ಲಿ ಏನು ಅಂತಂದರೆ ಕರಗ ಬಂದು 52 ವರ್ಷದಿಂದ ನಡೀತಾ ಇದೆ. ಇದು 52ನೇ ವರ್ಷ ಕರಗ ನಡೀತಾರಂಥದ್ದು. ಇಲ್ಲಿ ಈ ತಾಯಿಯ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಮಕ್ಕಳು ಇಲ್ದಿರೋಂಥವ್ರು ಇಲ್ಲಿ ಬಂದು ಇವತ್ತಿನ ದಿವಸ ದೇವಿನ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವರ್ಷ ಇದೇ ಕರಗದ ಒಂದು ಮಹೋತ್ಸವದಲ್ಲಿ ಆ ಮಗು ಸಮೇತ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗಿರೋಂಥ ತುಂಬ ನೋಡಿದ್ದೀವಿ ನಾವು. ಆ ಥರ ಕೆಲವೊಂದು ಅಂತಲ್ಲ, ಸುಮಾರು ಈ ಥರ ನೋಡಿದ್ದೀವಿ, ನಮ್ಮ ಕಣ್ಮುಂದೆ ನಡೆದಿರೋಂಥದ್ದು. ಈ ಒಂದು ಏರಿಯಾ ಅಂತಲ್ಲ, ಬನಶಂಕರಿ ಮಾತ್ರ ಅಲ್ಲ, ನಿಯರ್ ಬೈ ಇಲ್ಲಿರುವಂಥ ಒಂದು 50ರಿಂದ 100 ಕಿಲೋಮೀಟ್ರ್ ದೂರದಿಂದ ಸಹ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಬಂದು ಆ ದೇವಿನ ನೀವು ಏನೇ ಬೇಡ್ಕೊಂಡ್ರು ಖಂಡಿತವಾಗ್ಲೂ ಅದು ಬರೋ ವರ್ಷ ಇದೇ ಕರಗದ ಒಳಗಡೆ ಅದು ಒಂದು ನೆರವೇರುತ್ತೆ ಅನ್ನೋದಕ್ಕೆ ತುಂಬ ಸಾಕ್ಷಿಗಳು ಇಲ್ಲಿದ್ದಾವೆ. ಇಲ್ಲಿ ಬಂದು ಒಂದು 3 ರಿಂದ 4 ದಿವಸ ಈ ಫಂಕ್ಷನ್ ನಡೀತಾ ಇದೆ. ಇವತ್ತು ಮತ್ತು ನಾಳೆ ನಾಡಿದ್ದು ಸಹ ನಡೀತಾ ಇದೆ. 9 ದಿವಸ ಅಲಂಕಾರಗಳಿರುತ್ತವೆ. ಡೈಲಿ ಒಂದೊಂದು ಅಲಂಕಾರ ಇರುತ್ತೆ. ಇವತ್ತು ಬಂದು ಹೂವಿನ ಅಲಂಕಾರ. ಹಾಗಾಗಿ ಕರಗದ ದಿವಸ ಒಂದು 9 ರಿಂದ 10 ಗಂಟೆ ಒಳಗಡೆ ಕರಗ ಶುರು ಆಗುತ್ತೆ. ಇಲ್ಲಿನ ವಿಶೇಷತೆ ಇನ್ನೊಂದೇನು ಅಂತಂದರೆ, ಮುತ್ತು ಅಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮುತ್ತು ಅನ್ನೋದು ಗೊತ್ತಿರುತ್ತೆ ಇವತ್ತಿನ ದಿವಸ ಎಲ್ಲರಿಗೂ. ಅಮ್ಮ ಅಂತ ಹೇಳ್ತಾರೆ ಅದಕ್ಕೆ. ಅಮ್ಮ ಆಗದಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಕಂಪಲ್ಸರಿ ಈ ಏರಿಯಾದಲ್ಲಿರುವಂಥವ್ರು ಇಲ್ಲಿ ಬಂದು ಆ ಒಂದು ತೀರ್ಥ ಅಥವಾ ಏನು ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಅದು ಒಂದು 3 ರಿಂದ 4 ದಿವಸ ಒಳಗಡೆ ಕಡಿಮೆ ಆಗಿಬಿಡುತ್ತೆ. ಅದಕ್ಕಾಗಿಯೇ ಈ ದೇವಿಗೆ ಹೆಸರು ಬಂದು ಮುತ್ತು ಮಾರಿಯಮ್ಮ ಅಂತ ಹೇಳಿ ಒಂದು ಹೆಸರು ಬಂದಿರುತ್ತೆ. ಅವತ್ತಿಂದ ಇವತ್ತವರೆಗೂ ಸಹ ಅದನ್ನು ನಡ್ಸ್ಕೊಂಡು ಬಂದಿರ್ತಾರೆ ಎಲ್ಲರೂ.